ಅಳಂದು ಶುಕ್ರವಾಡಿ ರೋಡಿನ ರಸ್ತೆಯ ನಿರ್ಮಾಣದ ನೆಪದಲ್ಲಿ ರೈತರ ಭೂಮಿಯ ಅತಿಕ್ರಮಿಸಿ ದಬ್ಬಾಳಿಕೆ ಹಾಗೂ ಅವರನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮೇನ್ ನಾನು ಹೊನ್ನಳ್ಳಿ ರೈತರ ಬಗ್ಗೆ ತಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಹೊನ್ನಳ್ಳಿಯಲ್ಲಿ ಒಂದು 4 ಜನ ರೈತರು. ಆ 4 ಜನ ರೈತರದ್ದು ಒಂದು 6 ಎಕರೆ ಹೊಲ ರೋಡ್ ನಿರ್ಮಾಣ ಮಾಡೋ ಸಲುವಾಗಿ ಕಬ್ಜಾ ಮಾಡ್ಕೋತಾ ಇದ್ದಾರೆ. ಸೊ ನಾನೊಂದು ಮಾತು ಕೇಳ್ತೀನಿ, ನೀವು ರೋಡ್ ಮಾಡ್ತಾ ಇದ್ರಲ್ಲ, ರೋಡ್ ಯಾರಿಗೋಸ್ಕರ ಮಾಡ್ತಾ ಇದ್ರಿ? ನಾವು ರಸ್ತೆ ನಿರ್ಮಾಣದ ಅಪೋಸಿಟ್ ಇಲ್ಲ, ರಸ್ತೆ ಬೇಕು. ಶುಕ್ರವಾಡಿ ಜನರಿಗೂ ತೊಂದರೆ ಆಗ್ತಾ ಇದೆ, ಅವ್ರಿಗೆ ರಸ್ತೆ ಬೇಕು, ರಸ್ತೆ ವಿರುದ್ಧ ನಾನಿಲ್ಲ. ಆಗ ರೈತರ ಜಮೀನನ್ನ ನೀವು ದಬ್ಬಾಳಿಕೆ ಮೂಲಕ ಅವರ ಜಮೀನನ್ನು ಕಬ್ಜಾ ಮಾಡತ್ತಿರಲ್ಲ, ಅದ್ರ ವಿರುದ್ಧ ಇದ್ದೀರಿ. ನನ್ನ ರೈತರ ಜೊತೆ ಇದ್ದೀರಿ. ನೀವು ರಸ್ತೆ ಮಾಡ್ರಿ. ಒಂದು ಮಾತು ಹೇಳ್ತೀನಿ, ಈ ರೈತರು ಈಗ ಅದರಲ್ಲ 4 ಜನ ರೈತರು, ಶಿವಪುತ್ರಪ್ಪ ಬಿರಾದಾರು, ಬಾಬುರಾವ್ ಕೋರೆ, ನಾಗಣ್ಣ ಕೋರೆ, ಈಶ್ವರ್ ಮುಲ್ಗೆ, ಈ 4 ಜನ ರೈತರಲ್ಲ, ಇವ್ರು ಫಲ ನಲ್ಲದ ರೋಡ್ನಾಗ. ಆದರೆ ಇವ್ರು ಹಿಂದೂ 15 ವರ್ಷದ ಕೇಸ್ ಹಾಕಿದ್ರಂತ. ಆ ಕೇಸನ್ನು ಗೆದ್ದಾರ. ಯಾವಾಗ? 2014ರಲ್ಲಿ ಈ ಕೇಸ್ ಗೆದ್ದಾರ. ಅಲ್ಲಿ ಕಾನೂನು ಏನು ಹೇಳ್ತದ ಅಂತಂದ್ರೆ, ರೈತರ ಪರವಾಗಿ ತೀರ್ಪು ನೀಡಿ ರೈತರು ತಮ್ಮ ಹೊಲಗಳನ್ನು ಉಳಿಮೆ ಮಾಡಿಕೊಳ್ಳಲು ಹಾಗೂ ಅಲ್ಲಿ ರಸ್ತೆ ನಿರ್ಮಾಣ ಮಾಡದಂತೆ ಶಾಶ್ವತ ನಿರ್ಬಂಧಾಜ್ಞೆ ವಿಧಿಸಿತ್ತು. ಅಂದ್ರೆ ಶಾಶ್ವತ ಕಾನೂನಿನಿಂದ ಮಾಡಲೇಬಾರ್ದು ಅಂತ ಹೇಳ್ಯಾರ. ತಾವು ರೈತರನ್ನು ಉಳಿಮೆ ಮಾಡ್ಕೋಬಹುದು ಅಂತ ಹೇಳ್ಯಾರ. ಸೊ ಕಾನೂನನ್ನ ಹೇಳಿದ್ಮೇಲೆ ಈ ಕಾನೂನೇ ಕೈಗೆ ಎತ್ಕೊಂಡು ಯಾರೋ ಸ್ವಲ್ಪ ಜನರ ಕೈಯಿಂದ ಮತ್ತೆ ನಾವು ಕೇಸ್ ಗೆದ್ದೀವಿ ಅದನ್ನು ಸುಳ್ಳು ಅಂತ ಹೇಳಿ ರೈತರ ದಬ್ಬಾಳಿಕೆ ಮಾಡಿ ರೋಡ್ ಮಾಡುತ್ತೆ. ಈಗ ನಾವೊಂದು ಮಾತು ಕೇಳ್ತೀವಿ ಸರ್ಕಾರದವ್ರಿಗೆ, ಜನರಿಗೆ, ನೀವು ರೋಡೇ ಬೇಕಲ್ಲ, ಶುಕ್ರವಾಡಿ ಜನರಿಗೆ ರೋಡ್ ಬೇಕಲ್ಲ. ಸೊ ಕಾನೂನು ಪ್ರಕಾರ ಕಾನೂನು ಮ್ಯಾಗೆಲ್ಲದ, ರಸ್ತೆ ಎಲ್ಲದ ದಾರಿ. ಈಗ ಹಿಂದಕ್ಕೆ ಸರ್ಕಾರದ ಪ್ರತಿಯೊಂದು ಸಲ ಗೊತ್ತಿದೆ, ಎಲ್ಲರೂ ತಮ್ಮ ಗೊತ್ತಿದೆ ಮಾತ್ಯದ. ಒಂದು ಊರಿಗೆ ರೋಡ್ ಇಲ್ಲ ಅಂದ್ರೆ ಕಾಲ್ನಡಿಗೆ ದಾರಿ ಇಲ್ಲ ಎತ್ತಿನ ಬಂಡಿ ದಾರಿ ಅಂತ ಬರ್ತಾವ. ಇದು ಹಿಂದಿನ ಹಿಡಿದು ಮಾಡಿದ. ನಮ್ಮ ಊರಿಗೆ ರೋಡ್ ಇಲ್ಲ ಅಂದ್ರೆ ಅದನ್ನ ಬಳಸ್ಕೊಂಡು ತಾವು ಊರಿಗೆ ರೋಡ್ ಮಾಡ್ಕೋಬಹುದು ಅಂತ ಹೇಳಿದ್ರು. ತಾವು ಆ ರೋಡ್ ಯಾಕೆ ಬೇಡ ಅಂತ ಇದ್ದೀರಾ, ಆ ರೋಡ್ ಯಾಕೆ ವಿಕಸಿಸ್ತಾ ಇದ್ದೀರಾ, ನಮಗೆ ಈ ರೈತರು ಅಂದ ಮೇಲೆ ಹೋಗಂತ ರೋಡೇ ಬೇಕಂತ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಓಕೆ, ಮೊನ್ನೆ ಶುಕ್ರವಾರ ಒಂದು ಸ್ವಲ್ಪ ಜನ ಹೇಳ್ಯಾರ, ರೈತರ ಪಾಪ ಅವ್ರು ಸಾಮಾನ್ಯ ಜನರ ಕೈ ಮಾತಾಡ್ಸಾರ. ಅದೇ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ. ವಾಲಿ ಮೇಡಮ್ ಅವರೇ, ನಿಮ್ಮ ಹೊಲನೇ ನೀವು ಕೊಟ್ಟಿರಿ ರೈತರಿಗೆ. ನಾವು CB ಲಕ್ಷ್ಮಿ ಬಗ್ಗೆ ತಮ್ಮ ಹೊಲನೇ ಕೊಟ್ಟಿರಿ, ಒಂದೇ ಹೊಲ ಕೊಡ್ಲಿಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡಿರಿ ಅಂತ ಕೇಳ್ತಾರೆ. ನಾನು ನಮ್ಮ ಮಾಧ್ಯಮದ ಮೂಲಕ ಹೇಳಿ ಇಚ್ಛೆ ಪಡ್ತೀನಿ, ನಮ್ಮ ಹೊಲ ನಮ್ಮ ಯಜಮಾನರು ನಮ್ಮ ಮಾಮವರಿಂದ ಕೊಟ್ಟಿಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮ ಇಚ್ಛೆಲಿಂದ ನಾವು ಕೊಟ್ಟಿವಿ. ಆದ್ರೆ ಇಲ್ಲಿಂದ ರೈತರು ಕೊಡ್ಬೋದು. ನೀವು ಬಂದು ಅಪ್ರೋಚಾರಿ ಇಲ್ಲ ಮಾತಾಡ್ರಿ, ಇವ್ರ ಮನಸ್ಸಿನ ಜನಗಳಿಗೆ ಬೇಕು ಅಂದ್ರೆ ಅವ್ರು ಕೊಡ್ಬೋದು, ಬಿಡ್ಬೋದು, ಅದು ಅವ್ರ ಇಚ್ಛೆ. ನಾನು ಅದು ಹೇಳೋಕ್ಕಾಗಲ್ಲ. ಆದ್ರೆ ಅವ್ರಿಗೆ ಅಪ್ರೋಚ್ ಅಂದ್ರೆ ಅವ್ರಿಗೆ ಹೋಗಿ ಕೇಳಿ, ಅವ್ರಿಗೆ ಮಾತಾಡ್ರಿ, ರಿಕ್ವೆಸ್ಟ್ ಮಾಡ್ಕೋರಿ. ಇಲ್ಲ ಕಾನೂನು ಪ್ರಕಾರ ನೀವು ಭೂ ಸ್ವಾಧೀನ ಮಾಡ್ಕೋರಿ. ಎಲ್ಲ ಆಪ್ಷನ್ ಅವಲ್ರಿ. ಅದನ್ನು ಬಿತ್ತಿ ಅಧಿಕಾರಿಗಳಿಗೆ ಕಟ್ಕೊಂಡು MLA ಸಾಬ್ರೆ, ಇದು MLA ಸಾಬ್ರೆ ಗಮನಕ್ಕಿತ್ತು. ಅವರು ಏನು ಇಂಜಿನಿಯರ್ಗಳು ಜೈಗಳು ಮಾಡ್ತಾರಲ್ಲ, ಇದು ಗುತ್ತಿಗೆದಾರರು, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಟೆಂಡರ್ ತರ್ತಾರೆ, ಗೊತ್ತಿಲ್ಲದ್ರೆ ಕೆಲಸ ಮಾಡ್ತಾರೆ. ಒಂದು ಆರ್ಡರ್ ಕಾಪಿ ತೋರಿಸ್ತಾ ಇಲ್ಲ, ಒಂದು ಟೆಂಡರ್ ಕಾಪಿ ತೋರಿಸ್ತಾ ಇಲ್ಲ, ಒಂದು ಎಸ್ಟಿಮೇಟ್ ಕಾಪಿ ತೋರಿಸ್ತಾ ಇಲ್ಲ. ಪೊಲೀಸರು ಬರ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಸಿವಿಲ್ ಮ್ಯಾಟ್ರನ್ನ ಪೊಲೀಸರು ಯಾಕೆ ಬೇಕು? ಸಿವಿಲ್ ಮ್ಯಾಟ್ರ ಪೊಲೀಸರು ಬೇಕಾಗಿಲ್ಲ. ಅದಕ್ಕೂ ಮೀರಿ ಭಾಳ ಸೀರಿಯಸ್ ಕೇಸ್ ಇತ್ತು ಅಂದ್ರೆ ಪ್ರೊಟೆಕ್ಷನ್ ಹೋಗ್ಬೇಕು, ಹೊತ್ತು ದಬ್ಬಾಳಿಕೆ ಮಾಡೋಕ್ಕಲ್ಲ. ಮತ್ತು ನಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ. ಹೆಣ್ಮಕ್ಳೆಲ್ಲ ನೀವು ರಸ್ತೆ ಮಾಡಿದ್ರೆ ವಿಷಯಪುರ ಸಾಯ್ತೀವಿ ಅಂತ 70 ಸಾಯಿಲಿ ಅಂತಾರೆ, ಕೈ ಹಿಡಿದು ಹೇಳ್ತಾರೆ, ದಬ್ಬಾಳಿಕೆ ಮಾಡ್ತೀವಿ. ಯಾರಿಗೆ ನೀವು ಅಧಿಕಾರ ಕೊಟ್ಟರು? ಯಾರು ಅಧಿಕಾರ ಕೊಟ್ಟರು ತಮಗೆ ಇದೆಲ್ಲ ಮಾಡಕ್ಕ? ಯಾರು ನಿಮ್ಮ ಮಕ್ಕಳಿಗೆ ಇಷ್ಟೊಂದು ಕುಡಿಕತ್ತೀರಿ? ಅಧಿಕಾರಿಗಳೇ, ಇದು ಅಧಿಕಾರಿಗಳಿಗೆ ಕಟ್ಕೊಂಡು ಕೆಲಸ ಮಾಡ್ತಾವ. ಅದಕ್ಕೆ ಈ ರೈತರಿಗೆ ನ್ಯಾಯ ಸಿಗಬೇಕು. ಶುಕ್ರವಾಡಿ ಹೊನ್ನಳ್ಳಿ ಜನರು ನೋಡಿ ನನ್ನ ಅಭ್ಯಂತರ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ತಮ್ಮಲ್ಲಿ ಅಧಿಕೃತವಾಗಿ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಇವ್ರಿಗೆ ಕೈ ಮುಗಿದು ರಿಪೋರ್ಟ್ ಮಾಡಕ್ಕೆ ನಾನು ಎದುರು ನಿಂದಿರ್ತೀನಿ. ಅದನ್ನು ಮೀರಿ ಅನಧಿಕೃತವಾಗಿ ಎಲ್ಲ ಕಾನೂನುಬದ್ಧವಾಗಿ ಕ್ರಮವನ್ನು ತಗೋರಿ. ಕಾನೂನು ವಿರುದ್ಧ ಕ್ರಮವನ್ನು ತಗೊಂಡು ನಿಮ್ಮ ಮನಸ್ಸಿಗೆ ಬಂದಾಗ ಆಟ ಆಡ್ತೀರಿ. ತಾಲೂಕಿನ ಯಾರು ಹೇಳೋರು ಕೇಳೋದಿಲ್ಲ. ಮಾಜಿ ಶಾಸಕ ಪುತ್ರರು, ನಾನು ಇವತ್ತೊಂದು ಮಾಧ್ಯಮ ಮೂಲಕ ಹೇಳಿ ಇಚ್ಛೆ ಪಡ್ತೀನಿ, ಯಾರು ಸುಭಾಷ್ ಗುತ್ತಿದಾರ್ ಅವ್ರ ಪುತ್ರ ಹರ್ಷಾನಂದವ್ರು ಇವತ್ತು ವಿಂಡ್ ಪವರ್ ಬಗ್ಗೆ ಮಾತಾಡ್ತಾರ ಮೀಡಿಯಾ ಮುಂದೆ ಕುಂತಿ. ನಿಮಗೆ ಏನು ನೈತಿಕತೆ ಅಂತ ಕೇಳಿ ಇಚ್ಛೆ ಪಡ್ತೀನಿ.
ಬೇರೆ ಯಾರು ಇಲ್ಲ. ತಾಲೂಕ ಇಟ್ಟು ಹಂಚ್ಕೊಂಡಾರ. ನೀ ಕೆಣಕು ನಾ ಗಪ್ ಹೊಡಿತೀನಿ, ನಾ ಕೆಣಕ ನೀ ಗಪ್ ಹೊಡಿ. ಯಾಕ ಪಾರ್ಟ್ನರ್? ಅವರಿಬ್ಬರು ಪಾರ್ಟ್ನರ್, ಅವರಿಬ್ಬರು ಶ್ರೀಮಂತಿಕೆ ಹೆಚ್ಚಿಗಾಲಕ್ಕೆ ಈ ಥರ ರೈತರ ಹೊಟ್ಟೆ ಮೇಲೆ ಹೊಡಿ ರೈತರ ದಬ್ಬಾಳಿಕೆ ಮಾಡ್ತಾರೆ. ನಾನೊಬ್ಬಕ್ಕೆ ಯಾರೋ ಅವ್ರ ಮಗಳಾಗಿ ಅವ್ರ ತಂಗಿಯಾಗಿ ಬಂದೀನಿ, ರೈತರಿಗೋಸ್ಕರ ಧ್ವನಿ ಎತ್ತಲತ್ತೀನಿ. ನನ್ನ ಮೊನ್ನೆ ಇವರಿಗೋಸ್ಕರ ಧ್ವನಿ ಎತ್ತದಾಗ ಒಂದು 4 ಜನ ಕುಡಿಸಿ ಅಲ್ಲಿ ರೋಡಿನ ನಿಂದಿಸಿ, ಪಾಪ ಹೆಣ್ಮಕ್ಳಿಗೆ ಅವ್ರಿಗೆ ಪಾಪ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ ಹೆಣ್ಮಕ್ಳು ಅಮಾಯಕ ಹೆಣ್ಮಕ್ಳಿಗೆ ನೋಡ್ರಿ ನಿಮ್ಮ ಊರಿಗೆ ಹೊಡೆದ್ರದು ವಾಲಿಬೇಡ ಗೊತ್ತಿಲ್ಲ ಮಾತಾಡ್ರಿ ಅಂತ ಹೇಳಿ ಭಡ್ಕಾಸಿ ನಿಂದಿಸಿ ಮಾತಾಡ್ಸ್ಯಾರ. ಏನಂತ ಮಾತಾಡಿಸ್ತಾರ? ಅಲ್ಲವ ಮಾರಯ್ಯ ಅವ ಮಾತಾಡಿನಲ್ಲ ರೋಡಿನ ಬಗ್ಗೆ ಬಿಟ್ಟಾನ, ಶಾಸಕರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನ. ತಮ್ಮ ಏನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೋ? ಒಂದು ಸಲ ಶಾಸಕರು ಆದಾಗ ಎಷ್ಟೊಂದು ಫಂಡ್ ಬರ್ತದೆ ನಿಮ್ಗೆ ಗೊತ್ತದ? ಏನು ಬರ್ತದೆ ಗೊತ್ತದ? ಅದ್ರ ಬಗ್ಗೆದಾಗ ಅವ್ರಿಗೆ ಏನು ಗೊತ್ತಿಲ್ಲ. ಸುಮ್ಮನೆ ಸಣ್ಣ ಪುಟ್ಟು ಅನ್ನೋದು ಕೆಲಸ ಮಾಡ್ರೆ ಅದೇ ಮಾಡಿರಂತ. ಇದು ಸುರ್ಪುರ್ ಮಾದರಿ ಬಗ್ಗೆ ಮಾತಾಡ್ತಾರ. ನಾನು ಕುಂತು ಮಾತಾಡ್ತೀನಿ, ವಿತ್ ಡಾಕ್ಯುಮೆಂಟ್ಸ್ ಮಾತಾಡ್ತೀನಿ. ಇದು ಈ ಮಾತಾಡೋ ಸಮಯ ಅಲ್ಲ. ನಮ್ಮ ತಾಲೂಕಿನಲ್ಲಿ ರಸ್ತೆ ಆಗಲಿಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದೇ 1 ತಿಂಗಳ ಮಾಡ್ತೀವಿ ಅಂದ್ರು. ಹೋಗ್ಲಿ 2 ತಿಂಗಳು, ಹೋಗ್ಲಿ 3 ತಿಂಗಳು, ಹೋಗ್ಲಿ 4 ತಿಂಗಳು, ವರ್ಷ ಸಾಲ ಬಂತು. ಎಲ್ಲದ ರಸ್ತೆ ಅಗಲೀಕರಣ ಅವ್ರಿಗೆ ಗೊತ್ತಿತ್ತು, ಶಾಸಕರಿಗೆ ಗೊತ್ತಿತ್ತು. ಈ ರಸ್ತೆ ಅಗಲೀಕರಣ ಕೈ ಹಚ್ಚರ 300, 200, 300 ಮನೆ ಮೇಲೆ ಧಕ್ಕಿ ಆಗ್ತಾವ. ಆ ಜನರ ಸಂಪತ್ತನ್ನು ನಾವು ಹೊರಹಾಕ್ತೀವಿ. ಆ ಜನರಿಗೆ ಕರಿಬೇಕು, ಅವ್ರಿಗೆ ಏನಾರ ಅನುದಾನ ಕೊಡಬೇಕು, ಮಾತಾಡಬೇಕು, ಸಮಾಧಾನ ಮಾಡಬೇಕಾದ್ರು ಇಲ್ಲ. ಅವರಲ್ಲಿ ಒಟ್ಟು ಕೆಡ್ಸೋದು ಕೂಡದು ಅವ್ರ ಬೆಂಬಲಿಗರಲ್ಲ. 14 ಮಂದಿ ಪೇಮೆಂಟ್ ಗಿರಾಕಿಗಳು ಸೋಷಿಯಲ್ ಮೀಡಿಯಾದಾಗ ಅವ್ರು ಪೇಮೆಂಟ್ ಕೊಟ್ಟ ಸೋಷಿಯಲ್ ಮೀಡಿಯಾದಾಗ ಪೇಮೆಂಟ್ ಕೊಟ್ಟಿರೋರು ಇಟ್ಟಾರಲ್ರಿ, ಅವ್ರ ಕೈಯಿಂದ ಬರ್ಸ್ತಾರ. ವಾಲಿ ಮೇಡಮ್ ಬಗ್ಗೆ ನೆಗೆಟಿವ್ ಮಾತಾಡೋದು ನಾನು ಅನ್ಸ್ಕೊಳ್ತೀನಿ. ಇಷ್ಟು ಮಾತ್ರ ಈ ಥರ ಮಾಡಿ ತಾಲೂಕಿಂದು ಅಭಿವೃದ್ಧಿ ಕುಂಠಿತಗೊಳ್ಳತ್ತದ. ಅದಕ್ಕೆ ಅಂತ ಅಭಿವೃದ್ಧಿ ಕುಂಠಿತಗೊಳ್ಳಕ ಇದಕ್ಕೆ ಶಾಸಕರೇ ಕಾರಣ. ಈಗ ರೈತ ಕಾಕೋರೆಲ್ಲ ಹೇಳು, ಮೇಡಮ್ ಅವರೇ ನಿಮ್ಮ ಮಗಳಾಗಿ ಕೇಳತ್ತಿಂದ ನೀವು ಬಂದ್ರಿ, ನಮ್ಗೆ ನ್ಯಾಯ ಕೊಡಿಸೋದಕ್ಕೆ ಜೊತೆ ನಿಂದ್ರಿ, ಇಲ್ಲ ಅಂದ್ರೆ ವಿಷಯ ಕೊಟ್ಟು ಸಾಯ್ತೀವಿ, ನಮಗೆ ಮಾಜಿನೂ ಕೇಳಲ್ಲ, ನಮಗೆ ಹಾಜಿನೂ ಕೇಳಲ್ಲ ಅಂತ ಹೇಳಿದ್ರು. ನಾನು ನಿಜವಾಗಲೂ ಆ ಭೂಮಿ ತಾಯಿ ಪ್ರಮಾಣ ಮಾಡಿ ಹೇಳ್ತೀನಿ, ರೈತರ ನ್ಯಾಯಕ್ಕೋಸ್ಕರ ಬಂದಿನಿ. ರೈತರಿಗೋಸ್ಕರ ನಾನು ಕೂಡ ಏನು ಮಾಡೋದು ಸಿದ್ಧ ಇದ್ದೀನಿ. ಅವ್ರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಈಗಿನ ಜಮನದಲ್ಲಿ ಈಗಿನ ಟೈಮಲ್ಲಿ ಒಂದು ಪ್ಲಾಟ್ ತಗೋಬೇಕಲ್ಲ, ಒಂದು ಸಣ್ಣ ಒಂದು 30-40 ಪ್ಲಾಟ್ ತಗೋಬೇಕಾದ್ರೆ ಕಷ್ಟ ಆಗ್ಯದ. ಅಂಥದ್ರಾಗ 4 ಜನ ಅಣ್ಣ ತಮ್ಮಂದಿರ್ದು 6-7 ಎಕರೆ ಜಮೀನು ನಡೆದ. 6-7 ಎಕರೆ ಜಮೀನು ಹೋದಾಗ ಹೆಂಗ್ರೆ ಸುಮ್ಮ ಕೂಡ್ತಾರ? ದಬ್ಬಾಳಿಕೆ, ಇದು ದಬ್ಬಾಳಿಕೆ ಎದಕ್ಕೂ ಅಲ್ಲ. ಇವರೇ ತಾಲೂಕಿನಾಗ ನಡೆದಲ್ಲ ವಿಂಡ್ ಪವರ್ ಫ್ಯಾನಿಂದು ಅಂತ ಅವ್ರಿಗೆ ಕಂಪ್ನಿಯವ್ರಿಗೆ ಫೈನಲ್ ಮಾಡಿ ಕೊಡಕ್ಕೆ ಇವ್ರು ಸಾವುಕಾರ ಅನ್ನಕ್ಕೆ ಇವ್ರ ಮನೆ ರೊಕ್ಕ ತುಂಬ್ಕೊಳಕ್ಕೆ ರೈತರು ಹೊಟ್ಟಿನ ಹೊಡಿಕತ್ತ, ಮತ್ತೇನಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ಮಾಜಿ ಶಾಸಕರಿಗೆ ಕೇಳಂತ ಯೋಗ್ಯತೆ ಇಲ್ಲ, ಈಗ ಮಾಜಿಯವ್ರಿಗೆ ಕೇಳೋಕ್ಕೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟು ದಿನ ತಪ್ಪುತ್ತೀರಿ. ಇದು ಎಷ್ಟು ದಿನ ಆಯಿತು? ನಾವು ಒಂದು ಮಾತು ಕೇಳ್ತೀವಿ, ಎಲ್ಲ ರೈತರ ನೋಡ್ರಿ, ಎಲ್ಲ ಊರಾಗ ಸ್ವಲ್ಪ ಚಾಲನೆ ಕೊಡೋದು ಬರೋದು, ರೋಡ್ ಕೆದ್ರದು, ರೋಡಿಗೆ ಪೂಜೆ. ನಮ್ಮ ತಾಲೂಕಿನಾಗ ಇದೆಯದ ಶಾಸಕರು ಬರೀ ಫಂಡ್ ಬಂದು ಬಿಟ್ಟು ಕಂಪ್ಲೀಟ್ ಮಾಡ್ತಾರ ಗೊತ್ತಿಲ್ಲ. ಇಷ್ಟು ಕೆರೆ ತರ್ಲತ್ತೀನಿ, 7 ಕೆರೆ ತರ್ಲತ್ತೀನಿ, 200 ಕೋಟಿ ತರ್ಲತ್ತೀನಿ, ಬರೀ ಅನೌನ್ಸ್ ಮಾಡೋದು. ಎಲ್ಲವರಿಗೆ ಕೆರೆ ರೋಡ್ ಪೂಜೆ ಮಾಡ್ತೀನಿ, ಎಲ್ಲವರಿಗೆ ಪೂಜೆ ರೋಡ. ಮಾಸ್ಟರ್ ಪ್ಲ್ಯಾನ್ ರೋಡಿಂದು ಒಂದು ಬ್ಲೂ ಪ್ರಿಂಟ್ ಇಲ್ಲ, ಒಂದು ಚೀಫ್ ಆಫೀಸರ್ಗೆ ಕೇಳೋದು ಆರ್ಡರ್ ಕಾಪಿ ತೋರ್ಸಲ್ಲ. ಅಂದ್ರೆ ನಮ್ಮ ತಾಲೂಕಿನಾಗ ಯಾಕೆ ಇದು ನಾ ರಸ್ತೆಗೆ ಕಳೆದು ತೊಗೊಂಡಿನಿ ಅಂತಂದ್ರೆ ಎಷ್ಟು ನಮ್ಮ ತಾಲೂಕಾಗ ಕೆಟ್ಟ ಹೋಗ್ಯದ ಅಂತ ತಿಳ್ಕೊರಿ. ಇದ್ದಂಥ ಅಧಿಕಾರಿಗಳನ್ನು ಕಟ್ಕೊಂಡಾರ, ಇದ್ದಂಥ ಅಧಿಕಾರಿಗಳನ್ನ ನಾವು ಒಬ್ಬರ ಖರೀದಿ ಮಾಡಿದ್ರೆ ಅನ್ಬೋದು. ಅದು ಬಿಟ್ಟು ಬೇರೆ ಮಾತಾಡೋಕ್ಕಾಗಲ್ಲ. ಯಾವಾಗ ಶಾಸಕರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾರಂದ್ಮೇಲೆ ನೀವು ಅಧಿಕಾರಿಗಳಿದ್ರಿ, ನಿಮ್ಮ ಕರ್ತವ್ಯ ನೀವು ನಿಭಾಯಿಸ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ವಿಷಯ, ತಾಲೂಕಿನಲ್ಲಿ ಒಂದೇ ಅಲ್ಲ, ಬಸ್ ಸ್ಟ್ಯಾಂಡ್ ಅದ. ಹೆಣ್ಮಕ್ಳಿಗೆ ಕೂಡ ಇಲ್ಲಿಂದ ಶೌಚಾಲಯ ಇಲ್ರಿ. ಹೆಣ್ಮಕ್ಳಿಗೆ ಕೂಡ ಶೌಚಾಲಯ ಮಾಡಿದಾಗ ನಿಮ್ಗೆ ಯೋಗ್ಯತೆ ಕುಡಿಯ ನೀರು 15 ದಿನದಲ್ಲಿ ಕುಡಿಯೋ ನೀರು ನೀವು ಸಣ್ಣ ವಿಷಯಗಳಿಗೆ ಕೈ ಹಾಕೋದು ಬಿಟ್ಟಿರಿ. ಸಣ್ಣ ವಿಷಯ ಕ್ಲಿಯರ್ ಮಾಡ್ಬೋದಿರಿ. ಯಾಕೆ? ಅದು ದುಡ್ಡಿಲ್ಲ. ವಿಂಡ್ ಪವರ್ ಫ್ಯಾನ್ ಅವ್ರು ಬರ್ತಾರಂತ, ಕಂಪ್ನಿಯವ್ರಿಗೆ ಫೈದಾ ಆಗ್ತಂತ, ರೈತರು ಮಕ್ಕಳು ಬೆಳಿತಾರಂತ, ಇವ್ರಿಗೆ ರೋಡ್ ಬೇಕು. ಅವ್ರಿಗೆ ರೋಡ್ ಜಾಗ ಕೊಟ್ಟು ಬೇಕಾದವ್ರು ಒಟ್ಟಿನ ರೈತರ ಬೇಕಾಗಿದೆ ಮಾಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀವಿ. ಅದಕ್ಕೆ ತಾಲೂಕಿನಲ್ಲಿ ಈ ಥರ ಹಿಂದಕ್ಕೆ ಶಾಸಕರು ಏನೂ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಈ ಕೂತು ಹರ್ಷನಂದ ಮಾತಾಡ್ತಾರ. ನಾನು ಹರ್ಷನಂದ್ರೆ ಇನ್ನೊಂದು ಮಾತು ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಮೂಸಲ ಜಡ್ಪಿ ಮೆಂಬರ್ ಅದ್ರಲ್ರಿ ಹರ್ಷನಂದವ್ರೆ, ಮೂಸಲ ಜಡ್ಪಿ ಮೆಂಬರ್ ಅದ್ರಿ. ಒಂದ್ಸಲ ಉಪಾಧ್ಯಕ್ಷ ಕೊಟ್ಟರು ನಿಮಗೆ ಈಕ್ವಲ್ ಟು MLA ಇದ್ದಂಗೆ ನೀವೇನು ಮಾಡಿರಿ? ಒಂದು ಕ್ಷೇತ್ರ ನಿಮ್ಮ ಕಚೇರಿ ಸರ್ಕಲಾಗಿ ಇವತ್ತಿನ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಕೊಡೋದಾಗಿ ನಿಮ್ಮ ಕೈಯಿಂದ ರಸ್ತೆ ಇಲ್ಲ. ಯಾವತ್ತು ಏನು ಸೌಲಭ್ಯ ಕೊಟ್ಟಿಲ್ಲ ಅಂತ ಹೇಳಿ ಕೂತು ಮಾತಾಡ್ತೀರಿ ನೀವು ಬಂದು. ಅದಕ್ಕೆ
ನೀವು ಅಣ್ಣ ತಮ್ಮನೇ ಇದ್ರಿ, ಹಂಚ್ಕೊಳ್ಳತ್ತೀರಿ. ತಾಲೂಕದಾಗ ನಮ್ಮ ಜನ ಮುಗ್ದದಾರ, ನಂಬಿ ನಡೆದಾರ. ಅದಕ್ಕೆ ಇವರು ಬಂದಾರ, ರೈತರು ಏನಲ್ಲ ಅವ್ರು ಹೇಳಿದ್ರು ಕೇಳಿ. ಇದು ತಹಸೀಲ್ದಾರ್ ಹತ್ರ ಹೋಗಿದ್ವಿ, ಈಗ ಎಲ್ಲರ ಜೊತೆ ಹೋಗಿದ್ವಿ. ತಹಸೀಲ್ದಾರ್ ಸಾಹೇಬ್ರ ಏನು ಹೇಳ್ತಾರ, ಒಂದು ತಾಲೂಕಾ ದಂಡಾಧಿಕಾರಿಗಳು ಅವರು ದೊಡ್ಡ ಸ್ಥಾನದಾಗ ಕುಂತಾರ. ಅವ್ರು ಹೇಳ್ತಾರೆ ನಮ್ಗೆ, ಮೇಡಮ್ ಅವರೇ ನಾವು ಕೇಳಿದ್ವಿ ಮ್ಯಾಪಲ್ಲಿ 3 ರಸ್ತೆ ಯಾಕೆ ಬಂದಾವ ಅಂತ ಕೇಳಿದ್ವಿ. ಇಲ್ಲ ಮೇಡಮ್ ಅವರೇ 3 ರಸ್ತೆ ಯಾಕೆ ಬಂದಾವ ಅಂದ್ರೆ ಅದು ಹಿಂದಕ್ಕೆ ಆ ಟೈಮಲ್ಲಿ ಮಾಡಿದ್ರಿ, 10 ವರ್ಷದಿಂದ 6 ವರ್ಷದಿಂದ ಅವಾಗ ಹಿಂದಕ್ಕೆ ಮಾಡ್ಯಾರ ಸರಿ, ಅದು ರಾಂಗ್ ಅದ. ಈಗ ನಾವು ಪ್ರೆಸೆಂಟ್ ಮಾಡಿದ ರೈಟ್ ಅದ ಅಂದಾಗ ನಾನು ಮತ್ತೆ ಕೇಳಿದೆ, 10 ವರ್ಷದಿಂದ ಮಾಡಲಿ 5 ವರ್ಷದಿಂದ ಮಾಡಲಿ 1 ದಿನ ಹಿಂದೆ ಮಾಡಲಿ ಯಾರು ಮಾಡ್ಯಾರ? ಸರ್ಕಾರದವರೇ ಮಾಡ್ಯಾರ. ಮತ್ತು ಈಗ ಯಾರು ಮಾಡ್ಯಾರ? ಸರ್ಕಾರದವರೇ ಮಾಡ್ಯಾರ. ಮತ್ತು ಹಿಂದಕ್ಕೆ ಮಾಡಿದ್ರೆ ಸರ್ಕಾರದವ್ರು ತಪ್ಪಂದ್ರೆ ಮತ್ತು ನೀವು ಸರಿಯಾಗಿ ತಪ್ಪು ಏನಂತ ಗೌರ್ಮೆಂಟೇ ರಾಂಗ್ ಅಂದ್ರೇನು? ನಾವು ಮಾಡಿದ ಸಿದ್ಧಾಂತ, ನಾವೇನು ಪೆನ್ಸಿಲಿಂಗ್ ತಿಂತೀವಿ ಅದೇ ಕರೆಕ್ಟು, ನಾನೇನು ತಿದ್ದುಪಡಿ ಮಾಡ್ತೀನಿ ಅದೇ ರೈಟು ಅಂತಾರ. ಸೊ ಇದು ಅವರು ಮನಸ್ಸಿಗೆ ಬಂದಾಗ ನಮ್ಮ ತಾಲೂಕಿನಾಗ ಎಲ್ಲಿ ಬೇಕು ಅಲ್ಲಿ ಮ್ಯಾಪ್ ಮಾಡ್ತಾರೆ, ಎಲ್ಲಿ ಬೇಕು ಅಲ್ಲಿ ನಕ್ಷೆ ಮಾಡ್ತಾರೆ, ನಕ್ಷೆ ಬಿಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಸೊ ಇದು ಅಧಿಕಾರಿಗಳು ಇನ್ವಾಲ್ವ್ ಅದಾರ. ಮೇಲಧಿಕಾರಿಗಳಿಗೆ ನಾವು ಕುಟುಂಬ ಹೋದಾಗ ಹೇಳ್ತಾರೆ. ಇನ್ನೊಂದು ವಿಷಯ ನೋಡ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಅದ ಅಂದ್ರೆ 4 ಜನ ನೀವು ಅಣ್ಣ ತಮ್ಮದಿರು, 4 ಜನ ಅಣ್ಣ ತಮ್ಮದಿರ್ದಾಗ 3 ಜನರು ಹೊಲ್ದಾಗ ಹೋಗ್ತದ. ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾರೆ 14 ನಂಬರ್ ಸರಿಯಾದಾಗ ರೋಡ್ ಹೋಗಲ್ಲ. ವಿಡಿಯೋನ ತೋರಿಸ್ತೀವಿ. 14 ನಂಬರ್ ಸರಿಯಾದಾಗ ರೋಡ್ ಹೋಗಲ್ಲ ಅಂದ್ರೆ ಮತ್ತೆ ನಿಮಗೆ ನಾನೇ ಬ್ರಿಡ್ಜ್ ಮಾಡ್ತೀರಾ, ಏನು ಮಾಡ್ತೀರಾ? ಅಲ್ಲಿಂದ ಹೋಗ್ಬೇಕು. ರೋಡ್ ಹಾಕ್ಯಾರ, ಕಟ್ಟಕ್ಕೆ ಹಾಕ್ಯಾರ, ಎಲ್ಲ ಹಾಕ್ಯಾರ. 14 ನಂಬರ್ದಾಗ ಹೋಗಲ್ಲ ಅಂದ್ರೆ ಮತ್ತೆ ನೀವು ಹೆಂಗೆ ಹೋಗ್ತೀರಿ? ಕ್ವಶನ್ ಮಾರ್ಕ್ ಅದಲ್ರಿ ಸರ್, ಅದು ಅಂತಾರೆ. ಕಾನೂನು ಪ್ರಕಾರ ನೀವು ಮೊನ್ನೆ ಸ್ಟೇ ತಗೊಂಡಿವಿ, ಸ್ಟೇ ಬಂದದ. ಆದರೂ ಕೂಡ ಇದರ ವಿರುದ್ಧ ಭಾಳ ಹೋರಾಟ ಕಡಿತೇವೆ. ಆದರೂ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಿಗಬೇಕು. ಸಿಕ್ಕಿಲ್ಲ ಅಂದ್ರೆ ಅವ್ರು ಒಬ್ಬರಾಗಿ ಹೇಳ್ತಾರೆ ವಿಷಯ ಕೊಡ್ತೀವಿ ಅಂತ. ಇದಕ್ಕೆ ಕಾರಣಕರ್ತರು ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈಗಿಂದು ಸೆಂಟ್ರಲ್ ಮಿನಿಸ್ಟರ್ ಆದ ನಮ್ಮ ಕುಮಾರಣ್ಣವರಿಗೆ ಭೇಟಿಯಾದಾಗ ತಾಲೂಕಿನ ಸಮಸ್ಯೆ ಬಗ್ಗೆ ಅಣ್ಣವರಿಗೂ ಕೂಡ ತಿಳಿಸ್ದ. ಅಣ್ಣವ್ರೇನು ಹೇಳ್ತಾರೆ, ಆ ತಾಲೂಕಿನ ಹಣಿಬರಿನೇ ಅಷ್ಟೇ ಅದಾವ, ಯಾವಾಗಲೂ ಇದೇ ನಡೆದ. ನೀನು ಹೆಣ್ಮಗಳ ಧ್ವನಿ ಎತ್ತಾ ಇದೆಯಾ, ಧ್ವನಿ ಎತ್ತು. ನಿನ್ನ ಧ್ವನಿ ನ್ಯಾಯಯುತವಾಗಿತ್ತಂದ್ರೆ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ದೇವೇಗೌಡ ಅಪ್ಪಾಜಿಯವರು ಹೇಳಿದ್ರು, ಕುಮಾರಣ್ಣನವರು ಹೇಳ್ಯಾರ. ನನ್ನ ಧ್ವನಿ ನಾನು ರೈತರ ಪರವಾಗಿ ನಿಂತಿದ್ದೀನಿ, ನನ್ನ ಹೈಕಮಾಂಡ್ ಪರ ಹೇಳಿದಾರೆ. ನೀನು ಯಾವುದೇ ಕಾರಣಕ್ಕೂ ಹಿಂಗೆ ಸರಿಬೇಡ, ಆ ರೈತರಿಗೆ ನ್ಯಾಯ ಸಿಗ್ತಂದ್ರೆ ನೀನು ಮುಂದೆ ನುಗ್ಗು, ನಾವು ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಇದೇ ಹೊಲ ಸಮಸ್ಯೆ ಆದ ಸಲುವಾಗಿ ನಾನು ಬೇರೆ ತಗೊಂಡು ಬಂದಿದ್ದೀನಿ. ಒಂದು ಮಾಜಿ ಸೈನಿಕನಾಗಿ ನನಗೆ ನಮ್ಮ ಪರಿವಾರಕ್ಕೆ ಒಂದು ನ್ಯಾಯ ಸಿಗಲಾಗಿದೆ ಅಂದ್ರೆ ಏನು ಒಂದು ನಾರ್ಮಲ್ ಪಬ್ಲಿಕ್ಕಿಗೆ ಇವ್ರು ಏನು ನ್ಯಾಯ ಕೊಡ್ತಾರೆ ಸರ್? ಇವರು ಆಲ್ರೆಡಿ ಮಾನ್ಯ ನ್ಯಾಯಾಲಯ ಕೊಟ್ಟಿರೋ ಆದೇಶನೇ ಮೀರಿವರೆಲ್ಲ ಜಬರ್ದಸ್ತಿ ಏನು ಅತಿಕ್ರಮಣ ಮಾಡಿಕೊಂಡು ಯಾವುದೇ ರೀತಿ ನೋಟಿಸ್ ಇಲ್ಲದೆ ನಮ್ಮ ಜಮೀನಲ್ಲಿ ಒತ್ತುವರಿ ಮಾಡ್ಕೊಂಡು ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಾವು ಇದೇ ನೋಡ್ಕೊತ ಕೊಡ್ಬೇಕಾದ್ರೆ ನಮ್ಮ ತಂದೆಯವರು ಇವರೆಲ್ಲ ವಯಸ್ಸಾದವರು, ಇವ್ರಿಗೆ ನಾಳೆ ಏನಾದರೂ ಜೀವ ಹಾನಿ ಆದರೆ ಅದಕ್ಕೆ ಯಾರು ಜಮೀನ್ದಾರರು? ತಾಲೂಕು ಶಾಸಕರ ಜಮೀನ್ದಾರ, ತಹಸೀಲ್ದಾರ್ ಜಮೀನ್ದಾರ, ಅಲ್ಲಿರೋ PI ಸಾಹೇಬ್ರ ಜಮೀನ್ದಾರ ಎಲ್ಲ ಬೇಕು ಸರ್. ಇದ್ರೊಳಗೆ ಏನು ಇವ್ರಿಗೆ ಏನಾದರೂ ಆದ್ರೂ ಕೂಡ ಏನು ಅದಕ್ಕೆ ನಾವು ತಕ್ಕ ಏನು ಬೇಕಾದ್ರೆ ಏನು ಆ್ಯಕ್ಷನ್ ತೊಗೊಳ್ತಾ ಇರಿದ್ವಿ, ಎಲ್ಲಿ ಬೇಕಲ್ಲ ಹೋಗ್ತಾ ಇರಿದ್ವಿ. ಬಟ್ ಇದು ನ್ಯಾಯಾಲಯ ಕೊಟ್ಟಿರುತ್ತೆ, ನ್ಯಾಯಾಲಯ ಪ್ರಕಾರ ಅವ್ರು ನಡ್ಕೊಳ್ಳಿ. ನ್ಯಾಯಾಲಯ ಅವ್ರಿಗೆ ಅಲ್ಲಿ ರೋಡ್ ತೋರಿಸ್ಕೊಟ್ಟಿದ್ರೆ ರೋಡ್ ಮಕ್ಕಳಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಅವ್ರಿಗೆ ಎಲ್ಲ ಬಿಟ್ಟು 14 ನಂಬರ್ ಸರ್ವೇದಲ್ಲಿ ಇಲ್ಲ, ಮುಂದೆ 29, 30ರಲ್ಲಿ ಇವ್ರು 29, 30 ಹೋಗುವಾಗ 14 ನಂಬರ್ ಮೇಲ್ಗಡೆಯಿಂದನೇ ಹೋಗು ಸರ್. ಇದು ಏನು ಆಟ ಇದೆ ಇವ್ರದ್ದು? ಇವ್ರ ಮನಸ್ಸಿಗೆ ಬಂದಂಗೆ ಇವರೆಲ್ಲ ಇವರು ಮ್ಯಾಪ್ ಮಾಡ್ಕೊಂಡ್ರೆ ಇವಾಗ ಹಳೆ ಮ್ಯಾಪ್ಗಳು 1935, 25 ಸಾಲಿನ ಹಳೆ ಮ್ಯಾಪ್ಗಳೆಲ್ಲ ತಿದ್ದಿ ಇವಾಗ ನಾವು ಮಾಡಿದ್ರೆ ನಿಜ ಅಂತ ಇವ್ರು ಅಂತಾರೆ ಸರ್. ಏನು ಆವಾಗಿನ ಸರ್ಕಾರ, ಆವಾಗಿನ ಅಧಿಕಾರಿಗಳು ಅಲ್ಲೇ ಇವರೇ ಅಧಿಕಾರಿಗಳು. ಇವ್ರು ತಿದ್ದುಪಡಿ ಮಾಡಿದ್ದೆ ತಿದ್ದುಪಡಿನ, ಇವ್ರು ಮಾಡಿದ್ದೆ ಲಾಸ್ಟ್ ನ್ಯಾಯನ. ಘನ ನ್ಯಾಯಾಲಯ ಅಲ್ವಾ, ಅದಕ್ಕಿಂತ ದೊಡ್ಡವರಾಗಿ ಕೂತಿದ್ದಾರೆ ಇವರೆಲ್ಲ. ತಹಸೀಲ್ದಾರ್ ಸಾಹೇಬರಾಗಲಿ ಅಥವಾ PI ಸಾಹೇಬರಾಗಲಿ, ತಾಲೂಕು ಶಾಸಕರಾಗಲಿ, ಹಳೆ ಶಾಸಕರಾಗಲಿ ಅವಾಗಿಂದು. ಈ ಮೂಲಕ ನಾನು ತಿಳಿಸ್ಕೊಳ್ಳೋದು ಏನಂತ ಸರ್, ಅವ್ರಿಗೆ ಯಾವುದೇ ರೀತಿ ಜೀವ ಹಾನಿ ಆದ್ರೆ ನಾನು ಎಲ್ಲಿವರೆಗೆ ಹೋರಾಟ ಮಾಡೋಕೆ ಅಲ್ಲಿವರೆಗೆ ಮಾಡೇ ಮಾಡ್ತೀನಿ. ನಮ್ಮ ಅಕ್ಕವರಾದ ಮಹೇಶ್ವರಿ ಅವರು ಅಲ್ಲಿಯವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವರು ಇಷ್ಟು ಭರವಸೆ ಇದೆ ನನಗೆ. ಇಲ್ಲಿವರೆಗೆ ಹೋರಾಟ ಆಗುತ್ತೆ ಅಲ್ಲಿವರೆಗೆ ಹೋರಾಟ ಮಾಡೇ ಮಾಡ್ತೀನಿ. ಇಷ್ಟೇ ನನ್ನ ವಿನಂತಿ. ಇದು ಹೊನ್ನಾಳಿದು ನಮ್ಮ ಹೊಲ್ದಂದು ರೋಡ ಒಯ್ದಿಗತ್ತಾರ ಶುಕ್ರವಾಡಿಗೆ. ನಮ್ದು ಹೊಲ್ದಾಗ ಪಾಣಿದಾಗ ಭೀ ಇಲ್ಲ, ಹಾದಿ ನಕ್ಷದಾಗ ಭೀ ಹಾದಿ ಇಲ್ಲ. ಡ್ರೋನ್ ಹಾರಿಸಿ ಸರ್ವೆ ಮಾಡ್ಯಾರ್ರಿ. ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಡ್ರೋನ್ ಹ್ಯಾಂಗ್ ಬತ್ರಿ? ನಕ್ಷೆ ತಯಾರ ಸರ್ವೆ ಮಾಡ್ಕೊಂಡು ನಕ್ಷೆ ಇವ್ರು ನಮ್ಮ ನಡ್ಬರ್ಕ್ ಮಾಡ್ದಾಗತ್ತಾರ್ರಿ. ಹಾದಿ ನಕ್ಷೆದಾಗ ಇದ್ದದ್ದು ಹಾದಿಯಲ್ಲಿ ಬಿಟ್ಟು ನಮ್ಮ ಹೊಲ್ದಾಗ ಬಂದು ಕೇಸಿಂದ ಇವ್ರು ಏನದ ನಮಗೆ ಹೆಣ್ಮಕ್ಳಿಗೆ ನಮಗೆ ಅಂಜಿಸಿ ನಮ್ಮ ಮಗನ ಕೈಯಲ್ಲಿ ಮೊಬೈಲ್ ಕಸ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಏನದ 3 ಮಂದಿ ಪೊಲೀಸರು ಕಲ್ತ್ ಕೇಸಿಂದ ಎತ್ತು ಕಡಿ ಬಿಟ್ಟು
ಅಟೆ ಚಾಲು ಮಾಡ್ಲಾಗತ್ತಾರ ರೀ, ಮಾಡ್ಕೇಸಿಂದ ರೋಡ್ ಮಾಡ್ಲಾಗತ್ತಾರ ರೀ ಅವರು. ಪೊಲೀಸರು ನಮ್ಮ ಹೊಲಕ್ಕೆ ಬರೋದು ಏನು ಕಾರಣ ರೀ? ನಮ್ದು ಅವು ಯಾವ್ದು ಕೋರ್ಟ್ ಆದೇಶ ನಮ್ಮ ಅಪ್ಲೆ ಆಗ್ಯದ್ರಿ 2014ದಾಗ. ಈಗ ಮತ್ತೆ ತಂದಿದ್ದೇವ್ರಿ, ಅಂದ್ರೂ ಸದ್ಯ ಮತ್ತೆ ಚಾಲು ಮಾಡ್ಲಾಗತ್ತಾರ ಇವರು. ದಬ್ಬಾಳಿಕೆ ಅಂಜಿಕೆನೇ ರೀ. ಬರೋದೇ ಪೊಲೀಸರು ಬರ್ತಾರೆ, ಬಂದು ಮತ್ತೆ ಓಡಿ ಬರ್ತಾರೆ. ಹಿಂಗೆ ಮಾಡ್ಕೇಸಿಂದ ನಮಗೆ ಹೆಣ ಹಾಕಲ್ಗತ್ತಾರ. ಸರ್ವೆ ಹಾದಿ ಎಲ್ಲದ ಹಾದಿ ಮಾಡ್ಕೊಂಡು ಹೋಗ್ಲಿ, ನಮ್ಮ ಹೊಲ್ದಾಗ ಹಾದಿ ಕೊಡಲ್ಲ. ಆಗಾರ ನೀವು ಹಾದಿ ಇದಿದೆ ಮಾಡ್ತಾ ಅಂದ್ರೆ ನಾ ಇಷ್ಟ ಕೊಡು ಸಾಯ್ತೇವೆ ನೋಡ್ರಿ. ನಾವು 4 ಮಂದಿ ತಹಸೀಲ್ದಾರ್ ಸಾಬ್ರು ಮತ್ತು ಶಾಸಕರು ದಬ್ಬಾಳಿಕೆ ಇದ್ರಿ ಇದು.